ಎಷ್ಟೊಂದು ಮರಗಳಿದಾವಲ್ವಾ? ಹೌದು ಸೃಷ್ಟಿ, ನೋಡೋಕೆ ತುಂಬಾ ಹಸಿರಾಗಿದೆ ಅಲ್ವಾ? ನಾನು ಯಾರ ಬಗ್ಗೆ ಮಾತಾಡಕ್ ಹೋಗ್ತಿದ್ದೀನಿ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು ಸೃಷ್ಟಿ. ಯಾರ ಬಗ್ಗೆ ನೋಡು ಹೇಳೋಣ? ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಅಲ್ವಾ? ಹೌದು. ಮರಗಳು ನಮ್ಮ ಜೀವನದ ಆಧಾರ. ಅವುಗಳನ್ನು ರಕ್ಷಿಸುವುದು ನಮ್ಮ ಹೌದು. ಶಿಕ್ಷಣ ಇಲ್ಲದಿದ್ದರೂ ಕೂಡ ಕೃತಿಗಳ ಮೂಲಕ ಜಗತ್ತಿಗೆ ಪಾಠವನ್ನು ಕಲಿಸಿದವರು ಸಾಲು ಮರದ ತಿಮ್ಮಕ್ಕ. ಹಾಗಾದರೆ ಯಾಕೆ ತಡ? 6ನೇ ತರಗತಿಯ ವಿದ್ಯಾರ್ಥಿಗಳು ಸಾಲು ಮರದ ತಿಮ್ಮಕ್ಕನ ಜೀವನ ಚರಿತ್ರೆಯನ್ನು ನಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ. ಅವರನ್ನು ಜೋರಾದ ಚಪ್ಪಾಳೆಯ ಮೂಲಕ ಬರಮಾಡಿಕೊಳ್ಳೋಣ. ಒಂದು ಕಡೆ ಭೂಮಿಯನ್ನು ತನ್ನ ಸ್ವಾರ್ಥಕ್ಕಾಗಿ ದಯೆ ದಾಕ್ಷಿಣ್ಯ ಇಲ್ಲದೆ ಕೊಳ್ಳೆ ಹೊಡೆಯುತ್ತಾ ಜೀವ ಸಂಕುಲನವನ್ನು ನಾಶ ಮಾಡುತ್ತಿರುವ ರಾಕ್ಷಸಿ ಮನುಷ್ಯ. ಮತ್ತೊಂದು ಕಡೆ ಜೀವ ಸಂಕುಲದ ಒಳಿತಿಗಾಗಿ, ಪರಿಸರದ ರಕ್ಷಣೆಗಾಗಿ, ಮುಂದಿನ ಪೀಳಿಗೆಗಾಗಿ ಅನವರಿತ ದುಡಿಯುತ್ತಿರುವ, ಹೋರಾಡುತ್ತಿರುವ ದೇವತಾ ಮನುಷ್ಯರು. ಇಂತಹ ದೇವತಾ ಮನುಷ್ಯರಲ್ಲಿ ಮುಂಚೂಣಿಯಾಗಿ ಬರುವ ಹೆಸರೇ ಸಾಲು ಮರದ ತಿಮ್ಮಕ್ಕ. ನೆರಳನ್ನು ನೀಡುವ ಮರಕ್ಕೆ ನೆರಳು ಸಾಲು ಮರದ ತಿಮ್ಮಕ್ಕ. ಉಸಿರನ್ನು ನೀಡುವ ಗಾಳಿಗೆ ಉಸಿರು ಸಾಲು ಮರದ ತಿಮ್ಮಕ್ಕ. ತುಂಗೆಯ ನುಡಿಸುವ ಹಕ್ಕಿಯ ಸ್ವರವು, ಮಣ್ಣಡಿ ಮಿಡಿಯುವ ಬೀಜದ ಮಂತ್ರವು, ಹಸುರಿನ ಹಾದಿಯ ವನ ದೇವತೆಯು ಸಾಲು ಮರದ ತಿಮ್ಮಕ್ಕ. ಸಾಲಲಿ ಅಕ್ಕನ ಬೆನ್ನಲೆ ಸಾಗುವ ಮರ ಮರ ಮಂತ್ರವ ಬೆಳೆಸುತ್ತಾ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಗುಬ್ಬಿ ಹೊಸಹಳ್ಳಿ ಸಮೀಪದಲ್ಲಿದೆ ಸಾಲು ಮರದ ತಿಮ್ಮಕ್ಕನನ್ನು ಹೆತ್ತು ಹೊತ್ತು ಸಲುವಿದ ಚಿಕ್ಕ ಹಳ್ಳಿ. ಶತಮಾನಗಳ ಹಿಂದೆ ಈ ಹಳ್ಳಿಯು ಸಾಮಾಜಿಕವಾಗಿ ಜಾತಿ ವ್ಯವಸ್ಥೆಯಲ್ಲಿ ಕೆಳಸ್ಥಾನದಲ್ಲಿತ್ತು. ಈ ಕೇರಿಯಲ್ಲಿ ವಾಸವಾಗಿದ್ದವರು ವಿಜಯಮ್ಮ, ಚಿಕ್ಕರಂಗಯ್ಯ. ಈ ದಂಪತಿಗಳಿಗೆ 3 ಗಂಡು ಮಕ್ಕಳು, 3 ಹೆಣ್ಣು ಮಕ್ಕಳು. ಇದರಲ್ಲಿ 2ನೇ ಹೆಣ್ಣು ಮಗುವೆ ಇಂದು ವಿಶ್ವವಿಖ್ಯಾತರಾಗಿರುವ ಸಾಲು ಮರದ ತಿಮ್ಮಕ್ಕ. ಕಡು ಬಡತನದ ಬೆಂಕಿಯಲ್ಲಿ ಅರಳಿದ ಹೂವು ಈ ತಿಮ್ಮಕ್ಕ. ಎಷ್ಟೋ ಬಾರಿ ಹಸಿವಿನ ಬೇಗೆ ತಡೆಯಲಾರದೆ ಗುಬ್ಬಿ ಕೆರೆ ಅಂಚಿನಲ್ಲಿ ಬೆಳೆದ ಹಣ್ಣು ಗಿಡ್ಡಗಳನ್ನು ತಿಂದದ್ದೂ ಉಂಟು. ಪರಿಸ್ಥಿತಿ ಹೀಗಿರುವಾಗ ಶಾಲೆಯ ಮುಖ ಕಾಣುವ ಭಾಗ್ಯವಾದರೂ ಎಲ್ಲಿ? ತಮ್ಮ ಹೊಟ್ಟೆ ಬಟ್ಟೆಗೂ ಗತಿ ಇಲ್ಲದಿದ್ದರೂ ತಿಮ್ಮಕ್ಕ ಅರೆ ಬಿಸಿಲಿನಲ್ಲಿ ಯಾರೇ ಬಂದರೂ ಅವರಿಗೆ ನೀರು ಕೊಟ್ಟು ಸಲಹುತ್ತಿದ್ದರು. ತಾನು ಕಷ್ಟಪಟ್ಟು ಕೂಲಿನಾಲಿ ಮಾಡಿ ತಂದ ದವಸ ಧಾನ್ಯಗಳನ್ನು ದಾನ ಮಾಡುತ್ತಿದ್ದರು. ಇದನ್ನು ನೋಡಿದ ತಾಯಿ ಕೈಗೆ ಸಿಕ್ಕಲ್ಲಿ ಕಸಬರಕಿ ಅನ್ನದೆ ಮಗಳನ್ನು ಹೊಡೆಯುತ್ತಿದ್ದರು. 19ನೇ ವಯಸ್ಸು ಸುಮಾರು 1928ರಲ್ಲಿ ಹುಲಿಕಲ್ನ ಬಿಕ್ಕಲ ಚಿಕ್ಕಯ್ಯನವರ ಜೊತೆ ತಿಮ್ಮಕ್ಕನ ವಿವಾಹವಾಯಿತು.
ಕನಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ ನಗರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ತಮ್ಮ ಜಿಲ್ಲೆಯ ಪಕ್ಕದ ರಸ್ತೆಯಲ್ಲಿ ಹುಲಿಕಲ್ನಿಂದ ಕುದೂರ್ಗೆ 4-5 ಕಿಲೋಮೀಟರ್ ಬರೀ ಬಿಸಿಲಿನಲ್ಲಿ ನಡೆಯುತ್ತಿದ್ದ ಜನರಿಗೆ ಕುಳಿತು ಸುಧಾರಿಸಿಕೊಳ್ಳಲು 4-5 ಗಿಡಮರಗಳಿದ್ದರೆ ಸುಧಾರಿಸಿಕೊಳ್ಳಬಹುದತ್ತಲ್ಲವೇ ಎನ್ನುತ್ತಿದ್ದರು ತಿಮ್ಮಕ್ಕ. ಮಳೆಗಾಲದಲ್ಲಿ ಆಲದ ಮರದ ಟೊಂಗೆಯನ್ನು ಕಡೆದು ರಸ್ತೆಯ ಅಕ್ಕಪಕ್ಕ ನೆಡಬಹುದಲ್ಲವೇ ಎನ್ನುತ್ತಿದ್ದರು ತಿಮ್ಮಕ್ಕ. ಮಕ್ಕಳಿಲ್ಲದ ದಂಪತಿಗೆ ಈಗ ಬದುಕಿನ ನಿಜ ಅರ್ಥ ತಿಳಿಯಿತು. ಬಿಕ್ಕಲು ಚಿಕ್ಕನು ಅಕ್ಕನ ಪತಿಯು ಮರದಲ್ಲಿ ರಾಮನ ಕಂಡವನು. ಮಕ್ಕಳು ಇರದ ಅಕ್ಕಗೆ ಮರದಲ್ಲಿ ಬಾಲಕೃಷ್ಣನ ತೋರಿದನು. ಮಣ್ಣಿನ ಗರ್ಭದಿ ಟೊಂಗೆಯ ನೂರುತ ಗಡಿಗೆಯ ನೀರಿನ ಹಾಲುಡಿಸಿ 4 ಮೈಲಿಗೂ ಹಾದಿಯ ಇಕ್ಕೆಲ ಆಲದ ಸಾಲನೆ ಬೆಳೆಸಿದರು. ಅಕ್ಕರೆ ಕಾಣದ ಜೀವಗಳೆರಡು ಮರಗಳಿಗಕ್ಕರೆ ತೋರುತ್ತಾ ಮೈಮನವನ್ನು ಮರದಲ್ಲಿ ಮರೆತರು ಕಾಲದ ಗಾಡಿಯ ನಡೆಸುತ್ತಾ. ವರ್ಷವೂ ಹೆಚ್ಚು ಆಲದ ಮರದ ಕೊಂಬೆಗಳನ್ನು ಕಡಿದು ನೀರು ಹಾಕಿ ಹಸಿರು ಚಿಗುರಿ ಅದು ಬೆಳೆಯುವುದನ್ನು ಕಂಡು ಮಗುವಿನ ಬೆಳವಣಿಗೆಯನ್ನು ಕಂಡು ಖುಷಿ ಪಟ್ಟರು ತಿಮ್ಮಕ್ಕ ಹಾಗೂ ದಂಪತಿ. ಮಕ್ಕಳಿಲ್ಲದ ಕೊರಗು ಕರಗಿ ಹೋಯಿತು. ಕೈಗಳ ನೆತ್ತಿಗೆ ತಂಪ ಹಾಸುವ ಮರಗಳ ಸಿರಿಚಿಲುವು. ಋತುಗಳ ರಾಜನ ರಥಗಳ ಜಾತ್ರೆ ಬಸಿರನು ಹೊತ್ತ ಪ್ರಕೃತಿ ಮಾತೆ. ಮಧುಬಣಗೆತ್ತಿ ನಡೆಯುವ ಹಾಗೆ ನಲಿಯುವ ನರ್ತಕಿ ಶಿಲ್ಪದ ಹಾಗೆ. ಮಳೆಯಲ್ಲಿ ನೆನೆಯುವ ಎಳೆ ಮಗುವಂತೆ ಇಳೆಯನು ಕಾಯುವ ತಕ್ಷಕನಂತೆ. ಮಾಗಿದ ದೇಹದ ಪೂರ್ವಜನಂತೆ ತಪಸ್ಸಿಗೆ ನಿಂತ ಯೋಗಿನಿಯಂತೆ. ದೇವರ ಕರೆವಂತೆ ಕೊಳಲು ನವಿಲು ಗರಿಯಂತೆ ನೆರಳು. 1968 ಇಸವಿಯಲ್ಲಿ ಒಂದು ದಿನ ಸುಗ್ಗದಹಳ್ಳಿ ದನಗಳ ಜಾತ್ರೆಗೆ ಕಾರಿನಲ್ಲಿ ಹೋಗುತ್ತಿದ್ದ ಹುಲಿಕೋಟೆ ಚನ್ನಪ್ಪ ಮತ್ತು ಚಕ್ರಬಸವಯ್ಯ ಮರಗಳಿಗೆ ನೀರುಣಿಸುತ್ತಿದ್ದ ಈ ದಂಪತಿಗಳನ್ನು ಕಂಡು ಅವರ ನಿಸ್ವಾರ್ಥ ಸೇವೆಗೆ ಮನಸೋತು ಜಾತ್ರೆಯಲ್ಲಿ ಸೇರಿದ ಅಪಾರ ಜನಸಂಖ್ಯೆಯ ಮುಂದೆ ಬೆಳ್ಳಿ ಪದಕ ಸಮೇತ ಸನ್ಮಾನ ಮಾಡಿದರು. ಇದು ದಂಪತಿಗಳಿಗೆ ದೊರೆತ ಪ್ರಥಮ ಪ್ರಶಸ್ತಿ. ಪತಿ ಮಾಡಿದಾಗ ತಿಮ್ಮಕ್ಕನಿಗೆ ಸುಮಾರು 82 ವರ್ಷ. ಪತಿಯನ್ನು ಮಣ್ಣು ಮಾಡಿದ ಸಮಾಧಿಯ ಮೇಲೆ ಒಂದು ಹಲಸಿನ ಗಿಡವನ್ನು ನೆಟ್ಟರು. ಚಿಕ್ಕಯ್ಯನವರ ಕಾಯಕವನ್ನೇ ಮುಂದುವರೆಸಿದರು. ಹಾಗೆ ಹಲಸಿನ ಮರ ಬೆಳೆದು ಫಲ ನೀಡುತ್ತಿದೆ. ಮರದಲೆ ಆತ್ಮವು ಅಮರ, ಮರದಲೆ ಆತ್ಮವು ಅಮರ, ಮರದಲೆ ಆತ್ಮವು ಅಮರ. ಆತ್ಮಮರ, ಆತ್ಮಮರ, ಆತ್ಮಮರ ಅಮರ. ಅಂದಿನ ಪ್ರಜಾವಾಣಿ ಪತ್ರಿಕೆಯ 19/6/1994 ಸಾಪ್ತಾಹಿಕ ಬರವಣಿಗೆಯಲ್ಲಿ ನಿಗಳೂರರ ಸಾಲು ಮರಗಳ ಸಂಗಾತಿ ಎಂಬ ಲೇಖನ ಪ್ರಕಟವಾದದ್ದೇ ತಡ ತಿಮ್ಮಕ್ಕ ನಾಡಿನಾದ್ಯಂತ ಪ್ರಸಿದ್ಧವಾದರು. ಅಭಿಮಾನಿಗಳಿಂದ ಮೆಚ್ಚುಗೆ, ಸಂಘ ಸಂಸ್ಥೆಗಳ ಸನ್ಮಾನ, ನಗದು ಕಾಣಿಕೆ, ಗೌರವ ಹರಿದು ಬರತೊಡಗಿತ್ತು. ಡಿಸೆಂಬರ್ 23, 1995 ಅಂದಿನ ಪ್ರಧಾನಿ ಮಂತ್ರಿಯಾದ HT ದೇವೇಗೌಡರು ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಿದರು. ತಿಮ್ಮಕ್ಕನವರಿಗೆ ಹಂಪಿ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಇಂದಿರಾ ರತ್ನ ಪ್ರಶಸ್ತಿ, ವಿಮೆನ್ ಎಂಪವರ್ಮೆಂಟ್ ಅವಾರ್ಡ್, ಡಾಕ್ಟರ್ BR ಅಂಬೇಡ್ಕರ್ ಅವಾರ್ಡ್, ಸಹರಾ ಇಂಡಿಯಾ ಪ್ರಶಸ್ತಿ, ಗ್ರೀನ್ ಇಂಡಿಯಾ ಪ್ರಶಸ್ತಿ, ಡಾಕ್ಟರ್ ಶಿವರಾಮ ಕಾರಂತರ ಪ್ರಶಸ್ತಿ ಸೇರಿ ನೂರಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಮುಡಿಗೇರಿದೆ. ನೆಲ, ಜಲ, ದೇಶ, ಭಾಷೆಗಳನ್ನು ಮಾತೆ ಎಂದು ಗೌರವಿಸುವ ದೇಶ ನಮ್ಮದು. ವನದೇವತೆ, ವೃಕ್ಷಮಾತೆ, ಲೋಕಮಾತೆ, ಸಾಲುಮರದ ಸರದಾರಿ ಎಂದು ಕರೆಯಲ್ಪಡುವ
ಚಿಕ್ಕ ತಿಮ್ಮಕ್ಕನವರು ಆ ಅಕ್ಕ ಮಹಾದೇವಿಯಂತೆ ಮಹಾತಿಮ್ಮಕ್ಕ.